ಇವತ್ತಿನ ವ್ಲಾಗಲ್ಲಿ ಏನು ಅಂದರೆ, ಇದೊಂದು ಮನೆ ಒಂದು ಆಗಿಬಿಟ್ರೆ ನನ್ನ ಜೀವನದಲ್ಲಿ ನಾನು ಯೂಟ್ಯೂಬಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ 100% ಮಾಡ್ತೀನಿ. ಮಜಾ ನೋಡಿ. ಇಲ್ಲಿ ಚಿಕ್ಕಮಂಗ್ಳೂರು ಅನ್ನೋ ದೊಡ್ಡ ಸಮುದ್ರಕ್ಕೆ ಮತ್ತೆ ಇಳಿಲೇಬೇಕು, ಅಂದರೆ ಭಾರಿ ಕಷ್ಟ ಆಗುತ್ತೆ ನನಗೆ. ತೆಗೆದು ಕಾರ್ ತಂದು ಪೆಟ್ರೋಲ್ ಹಾಕ್ಸ್ಕೊಂಡು ಏರೋಡ್ಸ್ಕೋಬೇಕು. ಏರು ಆಯಿತು. ಮನೆಗೆ ಹೋಗಿ ಲೋಡ್ ಮಾಡೋಣ, ಲೋಡ್ ಮಾಡಿ ಮತ್ತು ಆಲ್ದೂರಿಗೆ ಬಂದು ಅನ್ಲೋಡ್ ಮಾಡಿ ಕಾರ್ ತಂದು ನಿಲ್ಲಿಸಿ ಎಲ್ಲ ಸೆಟ್ ಮಾಡಿ ಸೇಲ್ ಮಾಡಿ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್, ನೀವೆಲ್ಲ ಈವ್ನಿಂಗ್ ನೋಡ್ತಿದ್ರೆ ಗುಡ್ ಈವ್ನಿಂಗ್. ಇವತ್ತಿನ ವ್ಲಾಗಲ್ಲಿ ಸಾಟರ್ಡೆ ಸಂತೆ ಹೋಗಬೇಕು. ಅದಕ್ಕಿಂತ ಫಸ್ಟು ನೆನ್ನೆ ಹೊಡೆದಿರೋ ಮಳೆಗೆ ನೆನ್ನೆ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ನಮ್ಮಮ್ಮ ಎಷ್ಟು ಆನಿಕಲ್ ಇದು ಕಲೆಕ್ಟ್ ಮಾಡಿತ್ತು ನೋಡಿದ್ರಲ್ಲ. ಇವತ್ತಿನ ವ್ಲಾಗಲ್ಲಿ ಏನು ಅಂದರೆ, ಈ ಮನೆ ಅಂತಿಂತೂ ಓಪನ್ನೇ ಆಗೋಯ್ತು. ಈ ಮನೆ ಫಸ್ಟಿಗೆ ಆಯಿತು. ನಮ್ಮ ಮನೆ ಪಕ್ಕದ ಮನೆ ಇನ್ನೇನು ಓಪನ್ ಟೈಮಿಗೆ ಬಂದಿದೆ. ಪೆಂಡಿಂಗ್ ಇರೋದು ನಮ್ಮೊಬ್ರದ್ದೇ. ನನಗಂತೂ ನಾನು ಯೂಟ್ಯೂಬಲ್ಲಿ ಏನೇನು ಮಾಡಬೇಕು ಅಂತ ಎಷ್ಟು ಕನಸು ಕಂಡ್ಕೊಂಡಿದ್ದೀನಿ, ನನ್ನ ಜೀವನ ಹೆಂಗಿರಬೇಕಂತ ಅಂದ್ಕೊಂಡಿದ್ದೀನಿ. ಅದೆಲ್ಲದಕ್ಕೂ ಬೇಸ್ಮೆಂಟ್ ಈ ಮನೆ. ಇದೊಂದು ಮನೆ ಒಂದು ಆಗಿಬಿಟ್ರೆ ನನ್ನ ಜೀವನದಲ್ಲಿ ನಾನು ಯೂಟ್ಯೂಬಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ 100% ಮಾಡ್ತೀನಿ. ಮಜಾ ನೋಡಿ. ಇಲ್ಲಿ ಎಲ್ಲಿ ಮಾಡೋದು, ನೆನ್ನೆ ಹೊಡೆದಿರೋ ಮಳೆಗೆ ಅರ್ಧ ಎಮ್ಸೆಂಟ್ ಇಲ್ಲಿ. ಇದು ನಮ್ಮ ಜೀವನ. ಮುಚ್ಚಕ್ಕಾದರೂ ಮುಚ್ಚಿಬೋಯಿತ್ತು, ಇಲ್ಲ ಏನಾಗಿದೆ ಪರಿಸ್ಥಿತಿ ನೋಡ್ಕೊಂಡು ಅವನಂತ ಬಂದೆ ಅಷ್ಟೇ. ಮನೇಲಿ ನೀರು ಆ ಸೈಡಿಂದ ಹೊಡೆದಿರೋದು ಮನೆ ಒಳಗೆ. ತುಂಬ ಆಸೆಗಳಿದೆ ಈ ಮನೇಲಿ ಏನೇನು ಮಾಡಬೇಕು ಅಂತ. ನನಗೆ ಸ್ವಂತ ಮನೆ ಅಂತ ಇದ್ಬಿಟ್ರೆ ಅವನ ಅಮ್ಮನ ಯಾವ ಮನೆಗೂ ಇದ್ರಲ್ಲ. ಇವಾಗಿರೋ ಮನೇಲ ಅಯ್ಯೋ ಇದು ನೋಡಿ, ಇನ್ನು ಫಿನಿಷಿಂಗ್ ಆಗ್ದಲೇ ಆ ಸೈಡಿಂದ ಹೊಡೆದಿರೋ ನೀರು ಫುಲ್ ಚಂಡಿ. ಹಿಂದೆ ಏನಾಯ್ತಪ್ಪ, ಹಿಂದೆನೂ ಸ್ವಲ್ಪ ತೊಳೆದಿದೆ, ಬಟ್ ಮುಂದೆ ಮಾತ್ರ 4250 ರೂಪಾಯಲ್ಲಿ ಅರ್ಧ ಅಮೌಂಟ್ ದೆಂಗೋಯಿದೆ. ಜಾಲಿ. ಮೇಲಿನೇನಾರುತ್ತೆ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಶ್ರೇಯಸ್. ಹಾಂ, ಸಮಾಚಾರ ವಾಕ್ ಹೋದೆ, ಮಂಗೆ ಬಂದೆ ಏನಾಗಿದೆ ನೋಡೋಣ ಅಂತ. ಇಲ್ಲಿ ನೋಡಿಲ್ಲಿ ಅರ್ಧ ಎಮ್ಸೆಂಟ್ ಇಲ್ಲ ಇಲ್ಲಿ. ಅಲ್ಲಿ ಎಮ್ಸೆಂಟ್ ಅರ್ಧ ಅವ್ರ ಮನೆಗೆ ಹತ್ರಕ್ಕೆ ಹೋಗಿರೋದು. ಈಗ ಹೊರಟಾ? ನಾನು ಎಣ್ಣೆನೇ ಮುಗಿಸ್ತೆ. ಡೈಲಿ ವಾಮಪ್ಪು. ಬನ್ನಿ ನನ್ನ ಜೊತೆ. ನಾನು ಹೋಗಿ ಬಂದಾಯಿತು. ಮಾರ್ನಿಂಗ್ ಬರೀ ವಾಕ್ ಅಷ್ಟೇ. ಸಂಜೆ ಬೆಳಗ್ಗೆ ಹೋಗೋಣ ಬನ್ನಿ. ಬೆಳಿಗ್ಗೆ ಟೈಮ್ ಸಿಗಲ್ಲ ಕಣ. ಇನ್ನೇನು ಸೋಮವಾರಿಂದ ವರ್ಕೌಟ್ ಸ್ಟಾರ್ಟು. ಸರಿ ಬಾಯ್. ಈ RCC ಅಕ್ಕ ತಿಕ್ಕ ಹರ್ಕೊಂಡು ಮಾಡಿದೆ, ಆಮೇಲಿಂದ ಬಿಟ್ಬಿಟ್ಟೆ. ಅದು ರೀಸನ್ ಪರ್ಸ್ನಲ್ ರೀಸನ್ಸು. ಹೇಳಿದ್ರೆ ನಿಮಗೆ ಹಿಂಗೋ ಅನಿಸುತ್ತಾ. ಇದು 2 ಮರ ಫಸ್ಟ್ ತೆಗಿಸ್ಬೇಕು. ಲೋಡಿ ಮಗಂದು ಲೋಡಿ ಇಲ್ಲಿ ಮೇಲೆ ಮರ ಮಾಡಿರೋದು. ಇದೆಲ್ಲ ಪ್ಯಾರಾಪೀಟ್ ಕಟ್ಟಕ್ಕೆ ತಂದಿಟ್ಟಿರೋದು. ಸ್ಟಾರ್ಟ್ ಮಾಡಬೇಕು, ಮನೆ ಫಸ್ಟ್ ಕೆಲಸ ಮುಗಿಸ್ಬೇಕು. ಮಳೆಗಾಲ ಬೇರೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿಲ್ಲ ಜೀವನ ಯಾವ ಟ್ರ್ಯಾಕಲ್ಲಿ ಹೋಗ್ತಿದೆ ಅಂತ. ಇಷ್ಟಪಟ್ಟು ಒಂದು ತೊಗೊಳಕ್ಕಾಗ್ತಿಲ್ಲ ನನ್ನ ಯೋಗ್ಯತೆಗೆ. ಹೆಂಗೋ ತಲ್ಲಾಡ್ಕೊಂಡು ನಡೆಸ್ತಿದ್ದೀನಿ. ಮನೆ ಹತ್ರ ಹೋಗೋಣ. ಫಸ್ಟ್ ಕಾಯಿ ಜೋಡಿಸ್ಬೇಕು, ಕಾರಿಗೆ ತಗೊಂಡು ಹೋಗಬೇಕು. ಅಲ್ಲಿ ಕ್ಯಾಪ್ ಹಾಕಬೇಕು, ಕಾಯಿ ಹಾಕಬೇಕು, ಬಿಸ್ನೆಸ್ ಮಾಡಬೇಕು. ಇದು ತುಂಬ ಕೆಲಸ ಇದೆ ಗಾಯ್ಸ್. ಇವತ್ತು ಲಾಸ್ಟ್ ಸಾಟರ್ಡೇದು ವ್ಲಾಗ್ ಹಾಕಿದ್ದೆಲ್ಲ ಕಾಯಿ ಬಿಸ್ನೆಸ್. ಬಾಯ್. ಇದು ಗಾಯ್ಸ್, ಇದು ಜಿಮ್ಮಿಗೆ ಹೋಗಿ ಬರೀ ಡೈಲಿ ಬೇಸಿಕ್ ಮಾಡ್ತಿರೋದು, ವಾರ್ಮ್ ಅಪ್ ಮಾಡ್ತಿರೋದು ಆಯಿತಾ. ಮಾಡಬೇಕು, ಬಲ್ಕಾಗಿ ಬಾಡಿ ಮಾಡಬೇಕು. ಬಲ್ಕಾಗಿ ಬೇಡ, ಫಿಟ್ಟಾಗಿರೋ ಥರ ಮಾಡಬೇಕು. ಇವಾಗ ಫಸ್ಟ್ ತೆಗ್ದು ಕಾರ್ ತಂದು ಪೆಟ್ರೋಲ್ ಹಾಕ್ಸ್ಕೊಂಡು ಏರೋಡ್ಸ್ಕೋಬೇಕು. ಏರಿಲ್ಲ, ಆ ಸೈಡ್ಸ್ ಹತ್ತೋಯ್ತೆ. ಲೋಡ್ ಮಾಡಬೇಕು. ನೋಡಿ ಇಲ್ಲಿ ಪಂಚರ್ ಆಗಿರೋದು ಏರೋಗಿರೋದು ಗೊತ್ತಾಗ್ತಿರಲ್ಲ ಗಾಯ್ಸ್. ಇದು ಯಾಕೋ ಡೌಟ್ ಹೊಡಿತೈತೆ, ನೋಡೋಣ. ಕರೆಕ್ಟು 8:15 ಹೋಗಬೇಕು. 8:15 ಹೋದ್ರೇ ಅಲ್ಲಿ ಏರ್ ಹೊಡ್ಸೋಕ್ಕಾಗೋದು, ಆ ಶಾಪ್ ಓಪನ್ ಮಾಡೋದು. ಅಲ್ಲಿ ತನಕ ಸುಮ್ಮನೆ ಕೂರೋಕ್ಕಾಗಲ್ಲಲ್ಲ. ಕಾಯಿ ತಗೊಂಡೋಗೋಣ, ಜೋಡ್ಸೋಣ, ಫಸ್ಟ್ ತುಂಬ್ಕೊಬಿಡೋಣ, ಆಮೇಲೆ ಒಂದೇ ಸಲ ಗಾಡಿಗೆ ಲೋಡ್ ಮಾಡಿದ್ರಾಯ್ತು. ಜೀವನ ನಾವು ಅಂದ್ಕೊಂಡಂಗೆ ಇಲ್ಲ ಅಂದ್ರೂ ಅಂದ್ಕೊಂಡಂಗೆ ಮಾಡಬೇಕು. 100ಕ್ಕೆ 3, 40, 50
ನೀರೆಲ್ಲ ಕಡಿಮೆ ಆಗಿದೆ. ಒಂದೇ ಸಂತೆ ಮಾಡೋಕ್ಕಾಗಲ್ಲ ಗೈಸ್. ವೀಕ್ಲಿ ಒಂದು ಸಂತೆ ಮಾಡ್ಕೊಂಡು ಬರೀ ಕಾರ್ಯ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಏನಾದರೂ ಮಾಡಿ ಬುಧವಾರ ಚಿಕ್ಕಮಂಗ್ಳೂರು ಅನ್ನೋ ದೊಡ್ಡ ಸಮುದ್ರಕ್ಕೆ ಮತ್ತೆ ಇಳಿಲೇಬೇಕಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ನನಗೆ. ಫಸ್ಟು ಮಾಡ್ತಾಯಿದ್ದೆ, ಬ್ಲಾಗ್ಗಳಿದೆ ನಂದು. ಬಟ್ ಆಮೇಲೆ ಮನೆ ಕೆಲಸಕ್ಕೆ ಅಂತ ಬಿಟ್ಟು ಬಂದ ಮೇಲೆ ಬರೀ ಒಂದೇ ಸಂತೆ ಮಾಡ್ತಾಯಿದ್ದೀನಿ. ನನಗೆ ಒಂದು 3 ಸಂತೆನಾದ್ರು ಮಾಡಬೇಕು ವಾರಕ್ಕೆ, ಸಾಕು. ಅದರಲ್ಲೇ ಬರೋ ಇನ್ಕಮ್ಮು. ಸ್ವಂತ ಬಿಸ್ನೆಸ್ಸಲ್ಲಿ 4 ರೂಪಾಯಿ ಬರಲಿ, ನೆಮ್ಮದಿ ಜೀವನ. ತುಂಬಾ ರೀ. ಏರು ಕಡಿಮೆ ಇದೆ, ಸ್ಪೀಡಲ್ಲಿ ಹೋಗಿ ಹಿಂಸೆ. ಫಸ್ಟು ಏರ್ ಓಡಿಸ್ಬಿಟ್ರೆ ಸಾಕು, ಒಂದು 100 ಪೆಟ್ರೋಲ್ ಹಾಕ್ಸೋಣ ಸಾಕು ನನಗೆ. 100 ಎಲ್ಲ, ಯಾಕೆಂದರೆ ಆಲ್ದೂರಿಂದ ಮನೆಗೂ 2 ಕಿಲೋಮೀಟ್ರ್ ಇರೋದು. ಸುಮ್ಮನೆ ಬಂದಾಗ ಮತ್ತೆ ಗಾಡಿ ನಿಲ್ಸೋದು ನನ್ನತ್ತೆ ಆಗುತ್ತೆ. ಫಸ್ಟ್ ಏರ್ ಓಡಿಸಿ ಆಮೇಲೆ ಪೆಟ್ರೋಲ್. ಆ ರೋಡಲ್ಲಿ ಹೋಗಲ್ಲ ಹಿಂಸೆ ಇಲ್ಲಾಂದರೆ. ಗುಂಡಿ ಆಲ್ದೂರ್ಲೆ ಕಡಿಮೆ ಮಳೆ ಬಂದಿಲ್ಲ ಅಂದ್ಕೊಡಿ ಗಾಯ್ಸ್. ಪೆಟ್ರೋಲು ಆಯಿತು, ಏರು ಆಯಿತು. ಇವಾಗ ಮನೆಗೆ ಹೋಗಿ ಲೋಡ್ ಮಾಡೋಣ. ಲೋಡ್ ಮಾಡಿ ಮತ್ತು ಆಲ್ದೂರ್ಗೆ ಬಂದು ಅನ್ಲೋಡ್ ಮಾಡಿ ಕಾರ್ ತಾನು ನಿಲ್ಲಿಸಿ ಎಲ್ಲ ಸೆಟ್ ಮಾಡಿ ಸೇಲ್ ಮಾಡಿ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ ಗಾಯ್ಸ್. ತುಂಬ ಆಸೆ ಇದೆ, ಎಲ್ಲೆಲ್ಲ ಹೋಗಬೇಕು, ಏನೇನೋ ಮಾಡಬೇಕು, ಎಲ್ಲ 1 by 1 ಈಡೇರಿಸ್ಕೊಳ್ಬೇಕು. ಹಣಕಾಸಿನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಅಂದ್ಕೊಡಿ. ನಮ್ಮನ್ನ ಜೀವನ ಯಾವ ಥರ ನೋಡ್ತಾ ಇದ್ದೀನಿ ಅಂದರೆ, ಹೊರಗಿನ ಪ್ರಪಂಚನ ದುಡ್ಡಿಲ್ಲ ಅಂದರೆ ನಾಯಿ ಥರ ನೋಡ್ತಾರೆ ಗಾಯ್ಸ್. ವಾಸ್ತವ ಅದೇ, ದುಡ್ಡಿಲ್ಲ ಅಂದರೆ ನಾವು ನಾಯಿಗಳೇ. ಈಗ ಮನೆ ಆಗಲಿ, ಫ್ಯಾಮಿಲಿ, ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್, ಯಾವುದೇ ರಿಲೇಷನ್ಶಿಪ್ ಇರಲಿ, ದುಡ್ಡಿಲ್ವಾ ಒಂಥರ ಕೇರ್ಲೆಸ್. ದುಡ್ಡು ಮಾಡಬೇಕು, ನಮ್ಮನ್ನು ಒಳ್ಳೆ ದಾರಿ ಆಗಲಿ ಕೆಟ್ಟ ದಾರಿ ಆಗಲಿ ದುಡ್ಡು ಮಾಡಬೇಕು ಅಷ್ಟೇ. ಏನು ಮಾಡೋದು? ಕೆಟ್ಟದ್ದು ನಮ್ಮ ಕೈಲಿ ಉಳಿಯಲ್ಲ. ಕೆಟ್ಟದ್ದು ನಿಯತ್ತಾಗಿ ದುಡ್ದೆ ನನ್ನ ಕೈಲಿ ದುಡ್ಡು ಉಳ್ಸೋಕ್ಕಾಗ್ತದೆ. ಇನ್ನು ಕೆಟ್ಟ ರೀತಿಲಿ ಏನಾದ್ರು ದುಡಿಯೋಕೆ ಹೋಗ್ಬಿಟ್ರೆ ಹಳ್ಳ ಆಗ್ಬಿಡ್ತೀನಿ, ಹಳ್ಳ ತೊಗೊಬಿಡ್ತೀನಿ ನಾನು. ನೋಡೋಣ ದಿನಗಳು ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಇವಾಗ ಒಂದು 10 ನಿಮಿಷ ಬಿಟ್ಟೆ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಮೈಂಡು ನಮ್ಮ ಕಂಟ್ರೋಲಿರಬೇಕು ಫಸ್ಟ್. ನಮ್ಮ ಮೈಂಡ್ ನಮ್ಮ ಕಂಟ್ರೋಲಿದ್ದರೆ ಈ ಪ್ರಪಂಚದಲ್ಲಿ ಏನನ್ನ ಬೇಕಾದ್ರೆ ಕಂಟ್ರೋಲು ಮಾಡ್ಬೋದು, ತಗೊಂಡು ಹೋಗ್ಬೋದು, ಎಲ್ಲ ಆಗುತ್ತೆ ಗೈಸ್. ಅಭಿ ಥೋಡಾ ಕಾಮ್ ಬಾಕಿ. ನಂದೊಂದು ಯಾವಾಗಲೂ ಕಾರಿಂದ ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂದರೆ, ಇದನ್ನು ಯಾವಾಗಲೂ ಪ್ಲಗ್ ಔಟ್ ಮಾಡಬೇಕು ಗಾಡಿ ನಿಲ್ಲಿಸ್ಬೇಕಾದ್ರೆ. 1 ಅವರ್ಗಿಂತ ಜಾಸ್ತಿ ನಿಲ್ಲಿಸ್ತೀನಿ ಅಂದರೆ, ಯಾಕೆಂದರೆ ಡೈರೆಕ್ಟ್ ಆಗಿಬಿಟ್ಟಿದೆ. ಆಫ್ ಆಗಿದ್ದರೂ ರನ್ ಆಗ್ತಿರುತ್ತೆ ಸಪ್ಲೈ. ಮೂಟೆ ಇಲ್ಲ ಆಯಿತು, ರಾಖಿಗೆ ಮುಚ್ಚಬೇಕು, ಕವರ್ ಮುಚ್ಚಬೇಕು, ಇಲ್ಲಾಂದರೆ ರಾಖಿ ಬಿಸಿಲಲ್ಲಿ ಡ್ರೈ ಆಗಿ ಹೋಗುತ್ತೆ ಅಲ್ವಾ. ರಾಖಿ ನಾವಿಬ್ಬರು ರೈಡ್ ಮಾಡೋದು ಎಲ್ಲೆಲ್ಲಿಗೆ ಹೆಂಗಿದೆ ಗೊತ್ತಾ ಇನ್ನೂ. ಬಟ್ ಡ್ರೀಮ್ ಕಂಪ್ಲೀಟ್ ಆಗಿಲ್ಲ ರಾಖಿ. ಇರೋ ಬಂದೆ ಕೆಲ್ಸ ರಾಖಿ. ನಮಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇಷ್ಟೇ, ಅದಷ್ಟು ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಟ್ರಿಪ್ ತರಬೇಕು. ಈ ಥರ ವ್ಲಾಗ್ ಮಾಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಪ್ರತಿದಿನ ಓಡಾಟ, ಒಂದು ವ್ಲಾಗ್ ಮಾಡ್ತೀನಿ ಪ್ರತಿದಿನ ಹೆಂಗಿರುತ್ತೆ ಅಂತ. ಗಾರೆ ಕೆಲಸಕ್ಕೆ ಹೋದರೆ ಏನೂ ಇಲ್ಲ ಅಂದ್ಕೊಳ್ಳಿ. ನನ್ನ ಕಂಫರ್ಟ್ ಝೋನಲ್ಲಿ ನಾನು ಸಾಯ್ತಿರೋದು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಕಂಫರ್ಟ್ ಝೋನ್ ಬಗ್ಗೆ ಮಾತಾಡಲೇಬೇಕು. ಪ್ರತಿಯೊಬ್ಬ ಹುಡುಗರಿಗೂ ಇದು ಒಂಥರ ಟಚ್ ಇದೆ, ಎಲ್ಲರಿಗೂ ಅನ್ವಯಿಸುತ್ತೆ. ಪ್ರತಿಯೊಂದು ಹುಡುಗರಿಗೂ ಕಂಫರ್ಟ್ ಝೋನಲ್ಲಿ ಇರಬಾರ್ದು ಗೈಸ್, ನಿಜವಾಗ್ಲೂ. ಬಾಯ್ ರಾಕಿ, ಹೊರಟೆ. ಸಂಜೆ ಬರ್ತೀನಿ, ಒಂದು ವ್ಲಾಗ್ ಮಾಡ್ಬೇಕು ಗೈಸ್. ವ್ಲಾಗ್ ಯಾವ ಥರ ಮಾಡ್ಬೇಕು ಗೊತ್ತಾ? ವ್ಲಾಗು ನಮ್ಮೂರಲ್ಲಿ ಇರೋ ಕಿತ್ತೋ ಸಮಸ್ಯೆಗಳನ್ನೇ ವ್ಲಾಗ್ ಮಾಡಬೇಕು. ಒಂದು ರೋಡಿಂದಿದೆ, ಅದು ಮಾಡಬೇಕು. ಇರೋ ಸಮಸ್ಯೆಗಳನ್ನೇ ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಲೋಡ್ ಆಗಿದೆ ಇವಾಗ ಗೈಸ್. ಆಲ್ ಸೆಟ್. ಇದು ಅಂಗಡಿ. ಈ ಸೈಡ್ದು ಟಾರ್ಪಲ್ ತೆಗಿಬೇಕು, ಯಾಕೆಂದರೆ ಬಿಸಿಲು ಓಡ್ತಾ ಡೈರೆಕ್ಟ್ ಹಿಂಗೆ ಹೊಡೆಯುತ್ತೆ. ಇದೊಂದು ಏನಾದ್ರು 11:30 11:30 ಟೈಮಿಗೆ ತೆಗೆದು ಬಿಡಬೇಕು, ಆವಾಗ ಜನಗಳಿಗಾರ ಸ್ವಲ್ಪ ಕಾಣುತ್ತೆ. ಶಾಕ್ ಅಬ್ಸರಿಗೂ ದಾರ ಕಟ್ಟಿ, ಇದಕ್ಕೂ ದಾರ ಕಟ್ಟಿ. ಕೇಳಿದ್ರೆ ಬಡವ್ರ ಜೀವನ ಅಂತೆ, ಕೇಳಿದ್ರೆ ಬಡವ್ರ ಜೀವನ. ಬಡವರು ಪೆಟ್ರೋಲ್ ಹಾಕ್ಸೋನು ಓಡಿಸಾಡ್ತೀಯಲ್ಲ, ಅದು ನೀವು ಹಾಕ್ಸಲ್ಲ. ಉಜ್ಜಾಡಿ ಕಷ್ಟ ಇದೆ ಜೀವನ ಮುಂದೆ. ಉಜ್ಜಾಡಿ ಸದ್ಯ ಓಡ್ತಾ ಇದೆಯಲ್ಲ, ಅದೇ ಖುಷಿ. ಇದು ಅದಕ್ಕಿಂತ ಸಣ್ಣ ಸೈಜ್ ಬೇಕಾ? ತಾಂತೀಯಾ? ಕೇಳೋದಷ್ಟೇ, ಹಂಗೆ ಅಪ್ದಿರೋ ಪೆಟ್ರೋಲ್ ಹಾಕ್ಸಿರೋ ಉಜ್ಜಾಡೋದು, ಹಂಗೆ ಬರೀ ಕೇಳೋದಷ್ಟೇ, ತಾನಲ್ಲ. ಹೋಗಿ ಬನ್ನಿ ಗೈಸ್. ಬೆಳಿಗ್ಗೆ ಹೆಂಗೆ ತಂದಿದ್ದು ಅದು ಸ್ವಲ್ಪ ಸೇಲಾಗಿದೆ, ಬಿಟ್ಟರೆ ಸತ್ತು ಸುಡುಗಾಡಿ ಇವತ್ತು ಸಂತೆ. ಜನನೇ ಇಲ್ಲ ಅನ್ಕೊಳ್ಳಿ. ನೋಡಿ ಇಲ್ಲಿ, ಇಲ್ಲೂ ಇಲ್ಲ, ಕೆಳಗೂ ಇಲ್ಲ, ಫುಲ್ ಡಲ್ ಇವತ್ತು.
ಸೋಂಕು. देखो भाई व्यापार ಇಲ್ಲ ಏನಿಲ್ಲ ನೋಟ್ ಕಲ್ಸ ನೋಟ್ ವ್ಯಾಪಾರ ಓಕೆ ಪಬ್ಲಿಕ್ ಇಲ್ಲ ಏನಿಲ್ಲ ನೋಡಿ ಪಬ್ಲಿಕ್ ಇಲ್ಲ ಏನಿಲ್ಲ ನೋಡಿ ಏನಿಲ್ಲ ಮಚ್ಚ ನೋಡಿ ಇವಾಗ ಸ್ವಲ್ಪ ಜನ ಬಂದಿದ್ದು ಬಟ್ ವ್ಯಾಪಾರ ಇಲ್ಲ ಅಷ್ಟೇ ಕೈಗೆ ಸಿಗ್ತಾರೆ ಜನ ನೋಡಿ ಜಯಾತ ಅಲ್ದೂರ್ ಕೋ देखो क्या बोलते हैं ಸತ್ತೋಗಿದೆ ವ್ಯಾಪಾರ ಜನ ಸತ್ತೋಗಿದ್ದಾರೆ ಜನ ಇಲ್ಲ ಪಬ್ಲಿಕ್ नहीं है कुछ भी नहीं है भाई ಏನು ಮಾಡಕ್ಕೆ ಆಗಲ್ಲ ಭಾಯ್ ಓಕೆನಾ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಸ್ವಲ್ಪ ಬೆಲ್ ಐಕನ್ನ ಜೋರ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಅಂದ್ರೆ ಬೈ ಬ್ರದರ್ ಸಬ್ಸ್ಕ್ರೈಬ್ ಗೈಸ್. ಅಲ್ಲಿಂದ ಪ್ಯಾಕಪ್ ಮಾಡಿಕೊಂಡು ಎಲ್ಲ ಹೊರಟು ಬಂದು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ಮಾಡೋಕ್ಕಾಗೋದೂ ಇಲ್ಲ. ಯಾಕೆಂದರೆ ಅಲ್ಲಿ ಪ್ಯಾಕ್ ಮಾಡೋಷ್ಟಿಗೆ ತಿಕ್ಕಾರ್ದು ಹೋಗ್ತಿರುತ್ತೆ. ಈಗ ಮನೆಗೆ ಬಂದು ಕೆಲಸ ಏನು ಅಂದರೆ ಉಳಿದಿರೋ ಕಾಯಿಗಳನ್ನ ಮತ್ತು ಈ ಟ್ರೇಲಿ ಅಡಿಗಡೆ 4-5 ಸಲ ತಂದೆ ನಾನು ಕ್ಲೀನ್ ಮಾಡಿರಲಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಕ್ಲೀನ್ ಮಾಡಿ ಸೆಟ್ ಮಾಡಿ ಸ್ನಾನ ಮಾಡಿ ಜಿಮ್ಮಿಗೆ ಹೋಗಬೇಕಿತ್ತು. ಇಲ್ಲೇ ನಾಳೆ ರಜಾ. ಮಂಡೆಯಿಂದ ವೆಯ್ಟ್ ಎತ್ಕೊಂಡು ಜಿಮ್ ಕರೆಕ್ಟಾಗಿ ಮಾಡೋಣ. ಬಟ್ ಏನು ಅಂದರೆ ಇವತ್ತೊಂದು ಬೇಜಾರ, ಹಳೇದೊಂದು ವಸ್ತು ಸಿಗುತ್ತೆ ಅಂತ ಕಾಯ್ಕೊಂಡು ಕೂಡ್ತಿದ್ದೆ. ಆದರೆ ಅದು ಆ ವಸ್ತು ಸಿಗಲ್ಲ ಅಂತ ಇವತ್ತು ಕನ್ಫರ್ಮ್ ಆಯಿತು, ಬಿಟ್ಬಿಟ್ಟೆ. ಅದೇನು ವಸ್ತು ನೋಡೋಣ, ಮತ್ತೆ ತುಂಬ ವ್ಲಾಗ್ಗಳು ಬರುತ್ತಲ್ಲ, ಯಾವುದಾದ್ರು ಒಂದಲ್ಲಿ ಸೇರಿಸಿ ಹಾಕ್ಕೊಡ್ತೀನಿ. ಇಲ್ಲೇ ಕಾಣ್ತಿದೆ, ಇದನ್ನು ಕೊಟ್ಟವ್ರ ಬಗ್ಗೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಅವ್ರಿನ್ಯಾವತ್ತೂ ಮತ್ತೆ ಬರಲ್ಲ ಅಂತ ಕನ್ಫರ್ಮ್ ಆಯಿತು. ಸೊ ಸಿಗ್ದಲೇ ಇರೋ ವ್ಯಕ್ತಿಗೋಸ್ಕರ ಕಾಯ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತನೂ ನಮ್ಮ ಲೈಫಲ್ಲಿ ಯಾರನ್ನ ಬರ್ತಾರೋ ಅವ್ರಿಗೆ ವೆಲ್ಕಮ್ ಹೇಳ್ತಾ ಜೀವನ ನಡೆಸೋಣ. ಫಸ್ಟು ಕ್ಲೀನ್ ಮಾಡೋಣ, ಆಮೇಲೆ ವೆಲ್ಕಮ್ ಹೇಳೋಣಂತೆ. ಜೀವನದಲ್ಲಿ 10 ಸಲ ಸೋತಾಗಲೇ 11ನೇ ಸಲ ಹೇಳೋಕ್ಕಾಗದು. ಯಾಕೆ ನಮ್ಗೆ ಹೆಸರೇ ಹೇಳಿಲ್ವಾ, ಸಮುದ್ರದ ಆಳ ತಿಳಿದೆ ಆಳಕ್ಕಾಗಲ್ಲ ಅಂತ. ಯಾವತ್ತು ಆಡ್ಸೋನು ಆಗಿರಬೇಕು, ಆಡೋನು ಆಗಿರಬೇಕು. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಇವತ್ತು ಸ್ವಲ್ಪ ಬಿಸ್ನೆಸ್ ಡಲ್ಲು, ಪರವಾಗಿಲ್ಲ, ತುಂಬ ಇದೆ. ಪ್ರಾಪರಾಗಿ ಮೈಕ್ ಬೇಕು, ಸುಮ್ಮನೆ ವ್ಲಾಗ್ ಮಾಡೋಕ್ಕಾಗಲ್ಲ. ಸೆಲ್ಫಿ ಸ್ಟಿಕ್ ಬೇಕು, ಎಲ್ಲರೂ ಹೋದಾಗ ವ್ಲಾಗ್ ಮಾಡೋಕ್ಕೆ. ರೈಡಿಂಗ್ ಮಾಡೋಕ್ಕಾದರೂ ಮೈಕ್ ಬೇಕೇ ಬೇಕು. ಮೋಟೋ ವ್ಲಾಗಿಂಗ್ ಹಿಂಗೆ ಸೆಟ್ ಮಾಡಿರ್ತೀನಿ, ಮೈಕ್ ಇಲ್ಲದೆ ಏನು ಕೇಳಿಸ್ತಿರುತ್ತೆ. ಸೊ ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಬಟ್ ಇದು ಮಾತ್ರ ಇಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಣಂತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ಇನ್ನೊಂದು ವ್ಲಾಗಲ್ಲಿ ಸಿಗೋಣ.